ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ ಚಾಮುಂಡಿ ಬೆಟ್ಟದಲ್ಲಿ ದಸರೆಗೆ ಚಾಲನೆ ಸಿಗಲಿದೆ. ನಾನೀಗ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ವಿಶೇಷವಾದಂತಹ ಉತ್ಸವ ಮೂರ್ತಿಯನ್ನು, ಅಂದರೆ ಸಾಮಾನ್ಯವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮೂಲ ವಿಗ್ರಹ ಇರುತ್ತೆ, ಅದರ ಜೊತೆಗೆ ಉತ್ಸವ ಮೂರ್ತಿ ಇರುತ್ತೆ. ಮತ್ತು ಈಗ ನೋಡ್ತಾ ಇರುವಂಥದ್ದು ನೀವು ಮಹಿಷಾಸುರ ಮರ್ದಿನಿಯ ರೂಪದ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯನ್ನು, ಇದೇ ಒಂದು ತಾಯಿ ಚಾಮುಂಡೇಶ್ವರಿಯ ಮಹಿಷಾಸುರ ಮರ್ದಿನಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಸಾಹಿತಿ ಬಾನು ಮುಷ್ತಾಕ್ ಅವರು ದಸರೆಗೆ ಚಾಲನೆಯನ್ನು ನೀಡ್ತಾರೆ. ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸಚಿವರಾದ ವೆಂಕಟೇಶ್, ಶಿವರಾಜ್ ತಂಗಡಗಿ, ಶಾಸಕರು ಸೇರಿದಂತೆ ಸಾಕಷ್ಟು ಗಣ್ಯರು ವೇದಿಕೆಯಲ್ಲಿರ್ತಾರೆ. ಈಗಾಗಲೇ ಉತ್ಸವ ಮೂರ್ತಿಯನ್ನು ತಾವು ನೋಡ್ತಾ ಇರ್ಬೋದು. ಅಷ್ಟಭುಜಗಳನ್ನು ಹೊಂದಿದಂತಹ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಮರ್ದನ ಮಾಡಿದಂತಹ ರೂಪದಲ್ಲಿ ಕಲಾವಿದನ ಕೈಚಳಕದಲ್ಲಿ ಮೂಡಿ ಬಂದಿರುವಂತಹ ಪಂಚಲೋಹದ ಈ ಒಂದು ವಿಗ್ರಹ ಏನಿದೆ ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ಬೋದು. ಹಿಂಭಾಗದಲ್ಲಿ ನೋಡ್ತಾ ಇರುವಂಥದ್ದು ನೀವು ಪ್ರಭಾವಳಿಯನ್ನು, ಅಂದರೆ ದೇವಿಯ ಹಿಂಭಾಗದಲ್ಲಿ ಪ್ರಭಾವಳಿಯನ್ನು ಇಟ್ಟಿರುವಂಥದ್ದು. ಮತ್ತು ಅಷ್ಟಭುಜಗಳಲ್ಲಿ ಮಹಿಷಾಸುರನನ್ನು ಮರ್ದನ ಮಾಡುವಂಥ ಸಂದರ್ಭದಲ್ಲಿ ದೇವಾನುದೇವತೆಗಳು ತಮ್ಮ ಬಳಿ ಇದ್ದಂಥ ಆಯುಧಗಳನ್ನು ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಕೊಡುವಂಥದ್ದು. ಅಂದರೆ ಆ ಅಷ್ಟಭುಜಗಳಲ್ಲಿಯೂ ಸಹ ಬೇರೆ ಬೇರೆ ಆಯುಧಗಳನ್ನ ಇಟ್ಕೊಂಡಿರುವಂಥದ್ದು. ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು ಶಂಖ ಮತ್ತು ಚಕ್ರವನ್ನು ಇಟ್ಕೊಂಡಿರುವಂಥದ್ದು. ಅದರ ಕೆಳಭಾಗದಲ್ಲಿ ಬಂದರೆ ಬಾಣ, ಬಿಲ್ಲು ಮತ್ತು ಅದರ ಜೊತೆಗೆ ಧನುಷು, ಅದರ ಮುಖ್ಯವಾಗಿ ಇರುವಂಥದ್ದು ಆ ಒಂದು ಈಶ್ವರನ ಕೊಟ್ಟುವಂತಹ ತ್ರಿಶೂಲವನ್ನು ಹಿಡಿದಿರುವಂಥದ್ದು. ಆ ತ್ರಿಶೂಲದಲ್ಲೇ ಏನು ಮಹಿಷಾಸುರನನ್ನು ಮರ್ದನ ಮಾಡುವಂತಹದ್ದನ್ನು ಸಹ ಇಲ್ಲಿ ಮೂಡಿಸಿರುವಂಥ ಕೆಲಸವನ್ನು ಮಾಡಿದರೆ ಇದೇ ಒಂದು ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವಂಥದ್ದು. ನೀವು ನೋಡ್ತಾ ಇರುವಂಥದ್ದು ಬೆಳ್ಳಿ ಪಲ್ಲಕ್ಕಿಯಲ್ಲಿ ತಾಯಿ ಚಾಮುಂಡೇಶ್ವರಿನ ಇಟ್ಟು ಪೂಜೆ ಸಲ್ಲಿಸುವಂಥ ಕೆಲಸ ಆಗ್ತದೆ. ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿರುವಂಥದ್ದು, ಅಂದರೆ ಯಾವ ಮಲ್ಲಿಗೆ ಇರ್ಬೋದು, ಕನಕಾಂಬರ ಇರ್ಬೋದು, ಸೇವಂತಿಗೆ, ಹೀಗೆ ಗುಲಾಬಿ ಹೂಗಳ ಅಲಂಕಾರ ಎಲ್ಲದರಲ್ಲೂ ಸಹ ಕಂಗೊಳಿಸ್ತಾ ಇರುವಂತಹ ಬೆಳ್ಳಿ ರಥವನ್ನು ನೋಡ್ತಾ ಇರ್ಬೋದು. ಮತ್ತು ಮೇಲ್ಭಾಗದಲ್ಲಿ ಸಾಮಾನ್ಯವಾಗಿ ಪಂಚ ಕಳಶಗಳನ್ನು ಪ್ರತಿಷ್ಠಾಪಿಸಲಾಗ್ತದೆ. ಅದೇ ರೀತಿಯಾಗಿ ಕಳಶವನ್ನು ಇಟ್ಟು ಕಳಶದ ಕೆಳಗಡೆ ಏನು ಬೆಳ್ಳಿ ರಥ ಇದೆ ಅದಕ್ಕೆ ಸಂಪೂರ್ಣವಾದಂಥ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು. ಮತ್ತು ಆ ಕುಚ್ಚುಗಳಲ್ಲೂ ಸಹ ಕಮಲದ ಹೂವನ್ನು ಇಟ್ಟು ಅತ್ಯಂತ ಆಕರ್ಷಕವಾಗಿ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಲಂಕಾರ ಪ್ರಿಯವಾದಂತಹ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಎಲ್ಲ ರೀತಿಯಾದಂಥ ಹೂವಿನ ಅಲಂಕಾರವನ್ನು ಮಾಡಿ ಇದೇ ಒಂದು ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಒಂದು ಉದ್ಘಾಟನೆ ಮಾಡುವಂಥ ಕೆಲಸ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಏನಿದೆ ಅದಕ್ಕೆ ಚಾಲನೆ ಸಿಗ್ತದೆ. ಇಂದಿನಿಂದ 11 ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಕಲರವ ಜೋರಾಗಿರಲಿದೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.